ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಬಸವನಗುಡಿಯಲ್ಲಿ ನಡೆಯುತ್ತಿರುವ ಕಡಲೆಕಾಯಿ ಪರಿಷೆಗೆ ಈ ವೀಕೆಂಡ್ಸ್ಲಿ ಭೇಟಿ ನೀಡಿ. ತುಂಬಾನೇ ಚೆನ್ನಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಡೆ ಕಾರ್ತಿಕ್ ಮಾಸದಲ್ಲಿ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಪ್ರತಿ ವಾರ ಕೂಡ ನೀವು ಮಾಲ್ಗೆ ಹೋಗಿ ಬೇಜಾರಾಗಿದ್ರೆ ಈ ಸಲ ವೀಕೆಂಡ್ಸ್ ಅಲ್ಲಿ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಮಕ್ಕಳಂತೂ ಈ ಜಾಗಕ್ಕೆ ಬಂದ್ರೆ ತುಂಬಾನೇ ಎಂಜಾಯ್ ಮಾಡ್ತಾರೆ. ಏನಕ್ಕಂದ್ರೆ ಇಲ್ಲಿ ಆಟ ಆಡೋದಕ್ಕೆ ಮ್ಯಾರಿಗೋ ರೌಂಡ್ ಇದೆ, ಗಿರ್ಗಿಟ್ಲೆಗಳಿರುತ್ತೆ, ತಿನ್ನೋದಕ್ಕೆ ಕೂಡ ಅನೇಕ ತಿಂಡಿ ತಿನಿಸುಗಳು ಕೂಡ ಸಿಗುತ್ತೆ. ಕಡಲೆಪುರಿ ಸಿಗುತ್ತೆ, ಕಡಲೆಕಾಯಿ ಸಿಗುತ್ತೆ, ಬತಾಸ್ ಸಿಗುತ್ತೆ, ಕಲ್ಯಾಣಿ ಉಂಡೆಗಳು ಸಿಗುತ್ತೆ. ಆಟ ಸಾಮಾನಲ್ಲಂತೂ ತುಂಬಾನೇ ವೆರೈಟೀಸ್ನ ತಂದಿಟ್ಟಿರ್ತಾರೆ. ಕೆಲವೊಂದನ್ನ ನೀವು ನೋಡೇ ಇರಲ್ಲ ಬ್ಯಾಂಗ್ಳೂರಲ್ಲಿ. ಆ ಥರ ಆಟ ಸಾಮಾನೆಲ್ಲ ಇಲ್ಲಿ ಮಾರ್ತಾ ಇದ್ದಾರೆ. ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಲೈಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಚೆನ್ನಾಗಿದೆ. ನಿಮ್ಮ ಅಡುಗೆ ಮನೆಗೆ ಏನೇನು ಬೇಕು ಆ ಥರ ಸಾಮಾನುಗಳು ಕೂಡ ಇಲ್ಲಿ ಸಿಗುತ್ತೆ. ಕಡಲೆಕಾಯಿ ಪರಿಷೆಯಲ್ಲಿ ಸಿಗುತ್ತೆ. ಇನ್ನ ಸ್ಟಾಲ್ ಕೆಲವೊಂದು ಹಾಕ್ತಾ ಇದ್ದಾರೆ, ಕೆಲವೊಂದು ಹಾಕಿರೋದನ್ನ ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಅಂದ್ರೆ ಸ್ಯಾಟರ್ಡೆ ಹೋದ್ರೆ ನಿಮಗೆ ತುಂಬಾನೇ ಕಲೆಕ್ಷನ್ಸ್ ವೆರೈಟೀಸ್ ಬಂದಿರುತ್ತೆ. ರಾಜಸ್ಥಾನದಿಂದ ತಂದಿರುವಂತ ಕಿವಿ ಓಲೆಗಳಿರ್ಬೋದು, ಸರಗಳಿರ್ಬೋದು, ಎಲ್ಲಾನು ಚೆನ್ನಾಗಿರುತ್ತೆ. ಎಲ್ಲ 100 ರೂಪಾಯಿಂದ 200 ರೂಪಾಯಿ ಒಳಗಡೆ ಇರುತ್ತೆ. ಯಾವುದು ಕಾಸ್ಟ್ಲಿ ಕೂಡ ಇಲ್ಲ. ಆದ್ರಿಂದ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲವನ್ನು ನೋಡಿ ಪರಿಶೀಲನೆ ಮಾಡಿ ತಗೊಳ್ಳಿ. ಈ ಸಲ ಕಡಲೆಕಾಯಿ ಪರಿಷೆಯಲ್ಲಿ ಏನೆಲ್ಲ ಸ್ಟಾಲ್ ಹಾಕಿದ್ದಾರೆ, ಪ್ರೈಸ್ ಎಷ್ಟು, ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ. ಎಷ್ಟು ಇದು ತಲೆಗೆ ಹಾಕೊಂಡಿರೋದು? 100 ರೂಪಾಯಿ. 100 ರೂಪಾಯಿ. ಏನಿದು ಲೈಟ್ಸಾ? ಶೋಪೀಸ್. 3 ಲೈಟ್ ಇದೆ. ಕರೆಂಟ್ ಹೊಡಿಯಲ್ವೇನೋ ತಲೆಗೆ ಹಾಕೊಂಡ್ರೆ? ಹೊಡಿಯಲ್ವಾ? ತಲೆಗೆ ಹಾಕೊಳ್ಬೇಕಾ ಅದನ್ನ? ಎಲ್ಲಿಂದ ಬಂದಿರೋದು ನೀನು? ಹಾ, ಮಹಾರಾಷ್ಟ್ರದಿಂದ ಬಂದಿದ್ಯಾ? ಜಾತ್ರೆಗೆ ಬಂದಿದ್ಯಾ? ವ್ಯಾಪಾರ ಮಾಡಕ್ ಬಂದಿದ್ಯಾ ಇಲ್ಲಿ? ಇದೆಲ್ಲ ಮಹಾರಾಷ್ಟ್ರ ಐಟಮ್ ಅದೆಲ್ಲ ಹಾಗಾದ್ರೆ? ದಿಲ್ಲಿ. ಒಬ್ಬನೇ ಬಂದಿದ್ಯಾ? ನಿಮ್ ಅಪ್ಪ ಅಮ್ಮ ಬಂದಿದ್ದಾರಾ? ಎಲ್ಲಾರು ಬಂದಿದ್ದೀರಾ? ಹೋಗ್ತೀನಪ್ಪ ನೀನು? ಯಾವ ಕ್ಲಾಸ್ ಓದ್ತಿದ್ಯಾ? ಹಾ, 5th ಓದ್ತಿದ್ಯಾ? ಈಗ ಬಿಸ್ನೆಸ್ ಮಾಡಕ್ಕೆ ಬ್ಯಾಂಗ್ಳೂರಿಗೆ ಬಂದಿದ್ಯಾ? ಅಲ್ಲಿ ಓದ್ತಿದ್ಯಾ? ಏನ್ ಹೆಸರು ನಿಂದು? ಜಿಗರ್. ಗಿರಿಧರ್. ಜಿಗರ್. ಜಿಗರ್. ಅಂಗಡಿ ನೀನ್ ನೋಡ್ಕೊಳ್ತೀಯ? ಇದೆಲ್ಲ ಅಷ್ಟೇನ ಪ್ರೈಸು? ಎಲ್ಲ ಎಷ್ಟು? 100 ರುಪೀಸಾ? ಎಲ್ಲ 100 ರೂಪಾಯಿ. ಯಾವ್ದು ತಗೋ 100 ರೂಪಾಯಿ. ಎಷ್ಟು ದಿನ ಇರ್ತೀಯ ನೀನು ಇಲ್ಲಿನ್ನ? ಅದು ಜಾತ್ರೆ ಆಗೋವರೆಗೂ ಇರ್ತೀಯ? 5 ಡೇಸ್ ಇರ್ತೀಯ? ಚೆನ್ನಾಗಿ ಓದ್ಕೋ. ಬಾಯ್. ಯಾರ್ದು ಶಾಪ್ ಇದು? ಎಷ್ಟಿದೆಲ್ಲ ಇಯರಿಂಗ್ಸು? 50, 100 ಎರಡು ಮಿಕ್ಸ್ ಇದೆಯಾ? ಇದೆಲ್ಲ 50ನಾ? ಇನ್ನು ಏನೇನು ಸಿಗತ್ತೆ ಇಲ್ಲಿ? ಇದೆಲ್ಲ 100 ಮೇಲೆ ಇರೋದಲ್ಲ 100? ನೋಡಿ, ಪೂರ್ತಿ ಪಿಂಗಾಣಿ ಸಾಮಾನಿದೆ. ಗ್ಲಾಸ್ ಐಟಮ್ಸ್ ಸಿಗತ್ತೆ. ಕಪ್ ಅಂಡ್ ಸಾಸರ್ಸ್ ಇದೆ. ಉಪ್ಪಿನಕಾಯಿ ಜಾಡಿಗಳು ಕೂಡ ಸಿಗತ್ತೆ. ಅಲ್ಲೆಲ್ಲ ಅಗರಬತ್ತಿ ಸ್ಟ್ಯಾಂಡ್ ಇದೆ ನೋಡಿ. ಆ ಕಡೆ ಎಲ್ಲ ಅಗರಬತ್ತಿ ಸ್ಟ್ಯಾಂಡ್ ನೋಡಿ, ಚೆನ್ನಾಗಿದೆ ಅದು. ಕನ್ನಡ ಬರುತ್ತಲ್ಲ? ಕನ್ನಡ ಬರುತ್ತೆ. ಇದೆಲ್ಲ ಎಲ್ಲಿಂದ ತಂದು ಮಾರ್ತಾ ಇದ್ದೀರಾ? ನಾವು ಕಡಲೂರಿಂದ ತರ್ತಾ ಇದ್ದೀವಮ್ಮ. ಹಾ, ಏನೇನಿದೆ ನಿಮ್ಮ ಅಂಗಡಿನಲ್ಲಿ? ಅಮ್ಮ ಇರೋದು ಹೊಸ ಥರ ಗೊಂಬೆಗಳು, ಅಷ್ಟಲಕ್ಷ್ಮಿ, ಪಿಂಗಾಣಿದು, ಕಪ್ಪುದು, ಸಾಸರು ಎಲ್ಲ ಸಿಗತ್ತೆ. ಎಲ್ಲ ಸಿಗತ್ತಮ್ಮ. ಯಾವ್ದು ಬೇಕಾದ್ರೆ. ಎಷ್ಟು ದಿವಸ ಇರ್ತೀರಾ ಇಲ್ಲಿ ನೀವು? ನಾವು ಯಾವಾಗ ಇಟ್ಕೊಂಡು ನಾನು ಮಾತ್ರ 25 ವರ್ಷ ಆಯ್ತು. ಇವರೆಲ್ಲ ಬಂದು ಹೋಗ್ತಾರೆ. ನೀವು ರೆಗ್ಯುಲರ್ ಆಗಿ ಇಲ್ಲೇ ಇರ್ತೀರಾ? ನಾನು ಅದೇ ಯಾವಾಗಲೂ ಓಪನ್ ಇರುತ್ತೆ ಹಂಗಾರೆ ಇಲ್ಲಿ? ಇಲ್ಲ, ಗೌರಿ ಹಬ್ಬ ಬಂದರೆ ಅಲ್ಲಿಂದ ಗೌರಿ ಗಣೇಶನ್ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ಅಂದರೆ ಕಡಲೆಕಾಯಿ ಪರಿಷೆ ಮುಗಿಯೋವರೆಗೂ ಇಲ್ಲಿ ಇರ್ತೀನಿ. ಆಮೇಲೆ ಬೇರೆ ಬೇರೆ ಜಾತ್ರೆಗೆ ಹೋಗ್ತೀನಿ. ಜಾತ್ರೆಗಳಿಗೆ ಹೋಗ್ತೀರಾ? ಅಗರಬತ್ತಿ ಸ್ಟ್ಯಾಂಡಲ್ಲಿ ಎಷ್ಟಾಗುತ್ತೆ? 50 ರೂಪಾಯಿ. 50 ರೂಪಾಯಿ. ಇದೆಲ್ಲ 50 ರೂಪಾಯಿನ? ಅದೆಲ್ಲ 50 ರೂಪಾಯಿ. ಇದೆಲ್ಲ ನಾನು 80 ಹೆಚ್ಚು ಕಮ್ಮಿ ಹಾಕಿ ಕೊಡ್ತೀರಾ? ಕಸ್ಟಮರು ತುಂಬಾನೇ. ಆದರೆ ಅದೇ ಹೇಳ್ತಾ ಇದ್ದಾರೆ, ಇವರೆಲ್ಲ
ತುಂಬ ಚೆನ್ನಾಗಿರ್ತಮ್ಮ, ನಾವು ಇಲ್ಲಿಗೆ ಬರೋದು, ನಾವೆಲ್ಲ ಬೇರೆ ಕಡೆ ಹೋಗೋದಿಲ್ಲ. ನಾವು ಅವ್ರನ್ನ ನೋಡ್ಕೊಂಡು ಅತಿ ಆಸೆ ಇಲ್ಲಮ್ಮ. ನಾನು 40 ವರ್ಷ ಆಯಿತು ಲೇಔಟಿಗೆ ಬಂದು. ಅವತ್ತು 125 ರೂಪಾಯಿ ಬಾಡಿಗೆ ಬಂದೋರು, ಇವತ್ತು 60,000 ಬಾಡಿಗೆ ಕಟ್ಕೊಂಡು. ಅಂದರೆ ನೀವು ಎನಿ ಟೈಮ್ ಇಲ್ಲೇ ಇರ್ತೀರಾ ಹಾಗಾದ್ರೆ? ಗೌರಿಗೆ ಬಂದು ಇಲ್ಲೇ ಕಾರ್ತಿಕ್ ಮಾಸದವರೆಗೂ ಇಲ್ಲೇ ಇರ್ತೀರಾ? ಏನು ಹೆಸರು ನಿಮ್ಮದು? ನಮ್ದು ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಅಂತ ಕರೆಯಲ್ಲ, ಮನೆ ತವ ಗೊಂಬೆ ಅಮ್ಮ. ಗೊಂಬೆ ಅಮ್ಮ ಅಂತ ಕರೀತಾರೆ. ಆದರೆ 2 ಮಕ್ಕಳನ್ನ ಸಾಕೊಂಡು ಜೀವನ ಮಾಡ್ತಾ ಇದ್ದೀನಿ. ಇದೆಲ್ಲ ಎಲ್ಲಿಂದ ಬೇರೆ ಕಡೆ ತಂದು ಮಾರ್ತಿರ್ತ ನೀವೇ ಮಾಡ್ತೀರಾ? ಇರೋ ಬಾಡಿಗೆ ಮನೆಗೆ ಮುಡ್ದಾಗ ಜಾಗ ಇಲ್ಲ ತಾಯಿ. ನಾನು ಕಡಲೂರಿಂದ ತರೋದಮ್ಮ. ಓಕೆ. ನಾನು ಇಲ್ಲಿಂದ ಕಡಲೂರಿಗೆ ಹೋಗಿ ಅಲ್ಲಿಂದ ತೋರಣ, ಬಾಗಿಲು ತೋರಣ. ಕನ್ನಡ ಬರುತ್ತಾ? ಹಿಂದಿ. ಎಷ್ಟಿದೆಲ್ಲ? कितना भाव कितना? हाँ 25 रुपीज. 25 क्या? 150. 150. 150. ಇದ್ರಲ್ಲಿ ಇಷ್ಟು ಡಿಸೈನ್ಸ್ ಇದೆ. ಹಾಂ, ಎಷ್ಟಿದು? ಸೇಮ್ ರೇಟ್, ಎಲ್ಲ ಸೇಮ್ ರೇಟ್. ನೋಡಿ, ಇದು ಮಲ್ಲಿಗೆ ಹಾರದ ಥರ ಇದೆ. 150 ಪೇರ್ ಇದೆ ನೋಡಿ. ಇದು ಮಲ್ಲಿಗೆ ಹಾರ 150 ಪೇರ್ ಇದೆ. ಪೇರ್ ಪೇರ್ ಇದೆಲ್ಲ. ಇದೆಲ್ಲ ಏನು? ಹಾಂ, ಎಷ್ಟಪ್ಪ ಇದು? ಜೋಡಿ 350, ಜೋಡಿ 400. 2 ಥರ ಇದೆಯಾ? ಎಲ್ಲ ಏನು ಕಾಟನ್ ಇದೆಯಾ? ಹಿಂಗೆ ಫೈಬರ್ ಇದೆ. ಫೈಬರ್ ಏನು? ಫೈಬರ್ ಒಳಗಡೆ ಎಲ್ಲ ಏನಿದೆ? ಒಳಗಡೆನೆ ಫೈಬರ್ ಇದೆ. ಇದೆಲ್ಲ ಕ್ಲಾತ್ ಎಲ್ಲ ಕಾಟನ್ ಇದೆಯಾ? ನೀವು ಜೊತೆ ಹೇಳ್ತಿದ್ದೀರಾ? ಜೊತೆ ಹೇಳ್ತೀವಿ. ಎಷ್ಟಪ್ಪ ಇದು? ಇದೆ 3,500. 350. 3,500. African model ಇದೆ. Mango wood 3. The African model. The full play. How much? 100 rupees. ಫುಲ್ 100 rupees. ಎಲ್ಲ ನೋಡಿ 100 rupees ಅಂತ ಚೆನ್ನಾಗಿದೆ. 100 rupees. 100 ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಇದೆಲ್ಲ. ಎಲ್ಲಿಂದ ಬಂದಿರೋದು ನೀವು? ಎಲ್ಲಿಂದ ಬಂದಿರೋದು? ರಾಜಸ್ಥಾನ್. ಇದೆಲ್ಲ ರಾಜಸ್ಥಾನ್ ಐಟಮ್ಸ್ ಹಾಗಾದ್ರೆ. ನೋಡಿ ಎಷ್ಟು ವೆರೈಟೀಸ್ ಇದೆ ರಾಜಸ್ಥಾನ್. ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡ ದೊಡ್ಡದಿದೆ ನೋಡಿ. ಎಲ್ಲ 100 rupees ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಚೈನಾ? ಎಲ್ಲ 100 rupees. ಯಾವ ತಗೊಂಡು 100 rupees ನೋಡಿ. ಇಲ್ಲಿ ಚೆನ್ನಾಗಿದೆ ನೋಡಿ ಇದೆಲ್ಲ. ಇದೆಲ್ಲ ನೋಡಿ ಜ್ಯುವೆಲ್ರಿ ಇಡೋದಕ್ಕೆ ಪೌಚು. 300 rupees ನೋಡಿ. ಇದು ಕ್ಲೋಸ್ ಮಾಡೋದು ಈ ಥರ. ಇದೆಲ್ಲ ಓಲೆಗಳಿಗೆ ಬಾಕ್ಸ್. ಚಿಕ್ಕ ಸೈಜು ಸಿಗತ್ತೆ, ದೊಡ್ಡದು ಸಿಗತ್ತೆ ಇದರಲ್ಲಿ. ಇದೆಷ್ಟು? 450. ಎಷ್ಟಿದು ಫ್ಲವರ್ಸ್? 120 ರೂಪಾಯಿ. ಎಲ್ಲ ಕಲರ್ಸ್ ಇದೆ ನೋಡಿ ಫ್ಲವರ್ಸ್ ಅಂತೂ. ಪಿಂಕ್ ಇದೆ, ಯೆಲ್ಲೋ, ವೈಟ್ ಇದೆ, ರೆಡ್ ಇದೆ ನೋಡಿ. ಇದೆಲ್ಲ ಬಾಗಿಲು ತೋರಣನ? ಎಷ್ಟು ಜೋಡಿ? ಜೋಡಿ 120. ಅದು ಹಾರನೂ ಸಿಗುತ್ತೆ ಆ ಥರ, ವೈಟ್ ಕಲರ್ ಹಾರ.
ಎಷ್ಟು? 70 ರೂಪಾಯಿ. 70 ರೂಪಾಯಿ. 80 ಜೋಡಿ 150 140 ಜೋಡಿ 140 ಜೋಡಿ 140 ತಗೊಳ್ಳಿ. ಕನ್ನಡ ಬರುತ್ತಾ? ಕನ್ನಡ ಬರುತ್ತೆ. ಎಷ್ಟು ಪ್ರೈಸ್ ಇದೆಲ್ಲ? 150. ಹಾಂ ಓಕೆ. ಇದು 150. ಅದು ಕೊಡಿ. ಅದು ಒಂದು ತೋರಿಸಿ, ಅದು ಕೈನಲ್ಲಿ ಇಟ್ಕೊಂಡು ಹಿಂಗೆ ಇಟ್ಕೊಂಡು ತೋರಿಸಿ. ಇಷ್ಟಲ್ಲ ಇದೆಲ್ಲ? ಎಷ್ಟಿದೆ? 200? 100 ರೂಪೀಸ್. ಇದು ಮಣಿ ತೋರಿಸಿ. ಎಷ್ಟಿದು? 150. ಇದೆಲ್ಲ 150 ಇದೆ ನೋಡಿ, ಚೆನ್ನಾಗಿದೆ. ಎಲ್ಲ ಲೈಟ್ ವೇಟ್ ಇದೆ ಅದು ಮೆಟೀರಿಯಲ್. ಎಲ್ಲ ಕ್ರಿಸ್ಟಲ್. ಎಲ್ಲ ಕ್ರಿಸ್ಟಲ್ಲಾ? ಇದು ಈ ಕ್ರಿಸ್ಟಲ್. ಹಾಂ ಕೊಡಿ. ಅದು ಇದೆಷ್ಟು? 100 ರೂಪೀಸ್. ಇದೆಲ್ಲ ಏನು? ಕರಿಮಣಿನಾ? ಕರಿಮಣಿ. ಒಂದು ಕೊಡಿ ಈ ಕಡೆ ಮೇಲೆ. ನೆಕ್ ಚೈನಾ ಇದು? ಕಾಲ್ ಗೆಜ್ಜೆ ನೋಡಿ ಇದು. ಎಷ್ಟಿದು? ಪೇರ್ ತಗೊಳ್ಳೋಕೆ ಎಷ್ಟು? ಸ್ಪೇರ್ 80 ರೂಪೀಸ್. ಹಾಂ. ಸಿಂಗಲ್ ಪೀಸ್ 40 ರೂಪೀಸ್. ಓಕೆ. ಇದೆಲ್ಲ ಅದನ್ನ ಕಾಲ್ ಗೆಜ್ಜೆನೆ. ಚೆನ್ನಾಗಿದೆ ಎಲ್ಲ. ನಿಲ್ಲಿ पूरा कोई आवन क्या फोटो ಎಷ್ಟಿದೆಲ್ಲ? ಎಷ್ಟು? 100 ರೂಪಾಯಿಗೆ 3. 100 ರೂಪಾಯಿಗೆ 3. ದೊಡ್ಡದೆಲ್ಲ 50 ರೂಪಾಯಿ. ಹಾಂ. 100 ರೂಪಾಯಿ 6, 100 ರೂಪಾಯಿ. ಇದೆಲ್ಲ ಮಕ್ಳು ಆಟ ಆಡೋದಕ್ಕೆ, ಮಕ್ಳಿಗೆ ಆಟ ಆಡೋಕೆ ಇದೆಲ್ಲ. ಏನಿದು? ಮೇಡಮ್ ವಾಲಿಬಾಲ್. ಮೇಡಮ್ ವಾಲಿಬಾಲ್. ಈ ವಾಲಿಬಾಲ್ ಅಲ್ಲಿ ಆ 3 ಚಮ್ ಕ್ಲಿಯರ್ ಮಾಡಬೇಕು. ಹಾಂ. ಕ್ಲಿಯರ್ ಮಾಡಬೇಕು, ಇಲ್ಲ ಅಂತಂದ್ರೆ ಅದು ಪಲ್ಟಿ ಹೊಡಿಬೇಕು. ಹಾಂ. ಆ 3 ಪಲ್ಟಿ ಹೊಡೆದ್ರೆ 500 ರೂಪಾಯಿ ಕ್ಯಾಶ್ ಕೊಡ್ತೀನಿ. 500 ರೂಪೀಸ್. ಅಂದ್ರೆ ಈ 3 ಈ ಬಾಲಲ್ಲೂ ಅದು ಹೊಡಿಬೇಕು. ಹಾಂ ಸರ್. 3 ಒಂದೇ ಸಲ ಬಿದ್ದರೆ? ಒಂದೇ ಸಲ ಬಾಲ್ ಟೇಬಲ್ ಇಂದ ಫುಲ್ ಚೊಂಬೆಲ್ಲ ಕ್ಲಿಯರ್ ಆಗಬೇಕು. ಹಾಂ. ಇಲ್ಲ ಅಂತಂದ್ರೆ ಇರೋ ಜಾಗದಲ್ಲೇ ಪಲ್ಟಿ ಹೊಡಿಬೇಕು. ಓಕೆ. ಫೋಟೋ ಹಾಕು. ಹಾಂ ಚೆನ್ನಾಗಿದೆ. ಹಿಂಗೆ ಹಾಕೋತಾರಲ್ಲ ಸಿಂಗಲ್ ಆಗಿ. 250. ಓಪನ್ ಮಾಡಿ. 300, 350. देखो अब अभी खाली ऐसा करके छोड़ो आएगा. ಅದನ್ನ ಹಾಕೊಳ್ಳೋದು ಅಷ್ಟೇ. ಹಿಂಗೆ ಹಾಕೊಳ್ಳೋದು. ಲೆಕ್ಕಿಂದ ಹಾಕೊಳ್ಳೋದು ಅದು. ಎಷ್ಟಿದು? 350. 350. ಇದ್ರಲ್ಲಿ ಇಷ್ಟು ಕಲರ್ಸ್ ತೋರಿಸಿ. ಇದು कलर्स बहुत है. ಕಡಿಮೆ ಇಲ್ವಾ?
ಪಿನ್ ಕೊಡಿ, ಚೆನ್ನಾಗಿದೆ ನೋಡಿ. 250 ಅಂತೀವಿ, 350 ಇದು ಚೆನ್ನಾಗಿದೆ. ಇದು ಫ್ರೀ ಸೈಜಾ? ಒಂದೇ ಸೈಜಾ ಬರೋದು? ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ಸ್ ಎಲ್ಲ ರೆಡ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್. ಒಂದು ನಿಮಿಷ ನೋಡಿ, ಇಷ್ಟು ಕಲರ್ಸ್ ಇದೆ, ಅದು ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸ್. ಯಾವ್ದಾದ್ರು ತಗೊಳ್ಳಿ 350. ಚೆನ್ನಾಗಿದೆ ಎಲ್ಲಾನು, ತುಂಬಾ ಚೆನ್ನಾಗಿದೆ. ಇದು ಮಕ್ಕಳಿಗೆ. ಅದು ಲಾಸ್ಟ್ ಒನ್ ಕೊಡಿ. ಇದೆಷ್ಟು? 300 ರೂಪೀಸ್. ಅದು ಹಾಕಿ ತೋರಿಸಿ ಒಂದು ನೋಡೋಣ. ಹಾಕಿ ತೋರಿಸಿ ಒಂದು ದೊಡ್ಡದು ಹಾಕೊಂಡು ತೋರಿಸಿ. ನೀವು ಹಾಕೊಂಡು ತೋರಿಸಿ. ಹಾಂ, ಇದು ಹ್ಯಾಂಡ್ ಮೇಡ್ ಬೆಲ್ ಮ್ಯಾಮ್. ಹ್ಯಾಂಡ್ ಮೇಡ್ ಬೆಲ್. ಸೊ ಪ್ರತಿಯೊಂದು ವಸ್ತು ಕೈಯಿಂದ ಆದಾಗ ಅದರಲ್ಲಿ ಒಂದು ಶಕ್ತಿ ಕ್ಯಾರಿ ಆಗುತ್ತೆ ಅಂತ ಬಿಂಬಾದಿ ಆರ್ಟ್ ಹಟ್ಟಲ್ಲಿ ನಾವು ಹೇಳ್ತೀವಿ. ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ. ಸೊ ದ್ವಾರಕಾದು ಕೃಷ್ಣ. ಸೊ ಪ್ರತಿಯೊಂದು ಬೆಲ್ಗೂ ಇಟ್ ಕ್ಯಾರೀಸ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಆಫ್ ಸೌಂಡ್. ಓ, ಬಿಂಬಾದ ಆರ್ಟ್ ಅಲ್ಲಿ ನೋಡಿದ್ದೀನಿ ಅನ್ಸುತ್ತೆ. ನೋಡಿದ್ದೀರಾ? ಓಕೆ ಸರ್, ಏನು ಪ್ರೈಸ್ ಆಗುತ್ತಿದೆಲ್ಲ? ಇದು 300. ಹ್ಯಾಂಡ್ ಮೇಡ್. ಇದು 200. ಓಕೆ. ಸೊ ನೀವು ಇದನ್ನ ವಿಚಾರ ತಿಳ್ಕೊಂಡು ಹೋದಾಗ ಇದು ಬರೀ ಒಂದು ಆರ್ಟ್ ಪೀಸ್ ಆಗಿರೋದಿಲ್ಲ, ಕ್ಯಾರಿ ದಿ ಹೋಲ್ ಸ್ಟೋರಿ. ಅಂದ್ರೆ ಹ್ಯಾಂಗ್ ಮಾಡೋದು ಇದೆಲ್ಲ ಮನೆಯಲ್ಲಿ? ಹ್ಯಾಂಡ್ ಮೇಡ್ ಬೆಲ್ಸ್ ಮ್ಯಾಮ್. ಇನ್ನ ಏನೇನ್ ಮಾಡ್ತೀರಾ ಬಿಂಬಾದ ಆರ್ಟ್ ಇಂದ ನೀವು? ಇನ್ನ ಸುಮಾರು ಇದೆ ಮ್ಯಾಮ್. ಅಲ್ಲಿ ಬಂದ್ರೆ ಅಲ್ಲ, ಇಲ್ಲಿ ಬಂದಿದೆ ಕಳ್ಳಕ್ಕೆ ಪಕ್ಷಿ ಬಂದಿದ್ಯಾ? ಇದೊಂದೇನಾ? ಇಲ್ಲ, ನಾನು ಇದೊಂದೇ ತಂದಿರೋದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. 350 ನೋಡಿ, ಎಷ್ಟು ಚೆನ್ನಾಗಿದೆ. 350 ರೂಪಾಯಿಗೆ ಸ್ಪೆಟರ್, ತುಂಬ ಚೆನ್ನಾಗಿದೆ. ಇದ್ರಲ್ಲಿ ಕಲರ್ಸ್ ಇದೆಯಾ? ತೋರಿಸಿ. ಅದು ವೈಟ್ ಕಲರ್. ಇದು 350. ಪ್ಯೂರ್ ಓಲೆನ್. ಹಾಂ, 600 ರೂಪಾಯಿ. ಅದೆಲ್ಲ ಏನು? ಅದು ಸ್ವೆಟರ್ಸ್ ಏನಾ? ಜಾತ್ರಾ ಆಫರ್ 250 ರೂಪಾಯಿ ಆಗುತ್ತೆ. ಯಾವ್ದಾದ್ರು ತಗೊಳ್ಳಿ 250. ಉಲ್ಲನ್ನ ಇದು? ಪ್ಯೂರ್ ಓಲೆನ್. ನೀವು ಎಲ್ಲಿಂದ ಬಂದಿರೋದು? ಹೈದರಾಬಾದಿಂದ. ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ? ಇದು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಎಷ್ಟು ದಿವಸ ಇರ್ತೀರಾ ನೀವು ಇಲ್ಲಿ? ಎಷ್ಟು ದಿವಸ ಇರ್ತೀರಾ? 5 ದಿವಸ ಇರ್ತೀರಾ. ಓಕೆ. ಇಲ್ಲಿ ಬಂದು ತೋರಿಸಿ ಈ ಕಡೆ. ಎಷ್ಟದು? 100 ರೂಪೀಸ್. ಯಾವ್ದಾದ್ರು ತಗೊಳ್ಳಿ 100 ರೂಪೀಸ್. ಕಾಟನ್ ಇದೆಯಾ? ಎಲ್ಲ ಕಾಟನ್, ಪ್ಯೂರ್ ಕಾಟನ್. ಅದು 250 ಐಟಮ್ ಜಾತ್ರೆಗೆ ಆಫರ್ 100. ನೀವು ಮಾರೋದು 250 ಇದಕ್ಕೆ. ಯಾವ್ದಾದ್ರು ತಗೊಳ್ಳಿ 100 ರೂಪೀಸ್ ಅಂತ ನೋಡಿ. ಇದೆಲ್ಲ ಜೀನ್ಸ್ ಮೇಲೆ ಹಾಕೊಳ್ಳೋದಿಕ್ಕೆ. ಅದು ಕೊಡಿ. ಅದು ಹಾಂ, ಎಷ್ಟಿದೆಲ್ಲ? ಎಷ್ಟು? 100 ರೂಪಾಯಿ. ಯಾವ್ದಾದ್ರು ತಗೊಂಡ್ರೆ 100 ರೂಪಾಯಿನಾ? ಅದೆಲ್ಲ ಹಾಂ ಹಾಂ 80 ರೂಪಾಯಿ. ಒಂದು 80 ರೂಪಾಯಿ ನೋಡಿ ಇದೆಲ್ಲ. ಎಷ್ಟು? 100 ನೋಡಿ, 100 ರೂಪೀಸ್ ಅಂತ ಇದೆಲ್ಲ ಚೆನ್ನಾಗಿದೆ. ರೇಡಿಯಮ್ಮ ಕಲ್ಲನ್ ಮಣಿ ಪ್ಲಾಸ್ಟಿಕ್ ಅಲ್ಲ. ಬೆಂಕಿ ಹಚ್ಚಿ ನೋಡಿ ಆ ಥರ ಕಲರ್ ಹೋಗೋದಿಲ್ಲ. 90 ರೂಪಾಯಿ. ಇದು ತುಂಬಾನೇ ಕಲರ್ಸ್ ಇದೆ ಅಲ್ಲ, ರೇಡಿಯಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನೋಡಿ ಮಾ, ಹಾಂ ಹಾಂ, ಆ ಥರ ಕಲರ್ ಸಿಗೋದಿಲ್ಲ. ಇದು ಕಲ್ಲನ್ ಮಣಿ ನೋಡ್ಸಿ. ಅದೇನಂತ ನೋಡ್ಸಿ. ಅಲ್ಲ ಆ ಬೆಳಕಲ್ಲಿ ನೋಡ್ಸಿ. ಅಲ್ಲ, ಈಗ ಲೈಟ್ ಹಚ್ಚಿದ್ರಲ್ಲ. ಬರ್ನ್ ಆಗಲ್ಲ ರೇಡಿಯಂ ಇದ್ರೆ. ಕಲ್ಲಂತದ್ದು ಪ್ಲಾಸ್ಟಿಕ್ ಅಲ್ಲ ಅಂತ ಹೇಳ್ತಾರೆ. ಇದು ಕಲ್ಲನ್ ಮಣಿ. ನಾಳೆ ಇರುತ್ತಲ್ವಾ ಕಲರ್ಸ್? ನಾಳೆ ಬೆಳಗ್ಗೆ ಬರ್ತೀವಿ. ಇಲ್ಲಿ ಇಷ್ಟು ಕಲರ್ಸ್ ಇದೆ. ರೇಡಿಯಂದು ಹೇಳ್ತಿದ್ದಾರೆ, ಚೈನ್ ಇದೆಲ್ಲ. ಇದು ನೋಡಿ, ಇನ್ನೂ ಚೆನ್ನಾಗಿದೆ. ಈ ಕಡೆದು ಇದು ಕೊಡಿ. ಇದು
ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈ ಮಣಿಗಳೆಲ್ಲ. ಇದು ಎಷ್ಟಿದು ಒಂದು ಪೀಸು? ಸ್ಫಟಿಕ ಎಲ್ಲ ಸ್ಫಟಿಕ ಮಣಿನಾ? ಸ್ಫಟಿಕನಾ? ಸ್ಫಟಿಕ ಎಷ್ಟಿದು? 120. ಇದ್ರ ಸ್ಫಟಿಕ ಮಣಿ 120 ಹೇಳ್ತಾ ಇದ್ದಾರೆ. ಇದೆಲ್ಲ ತಾಮ್ರನಾ? ತಾಮ್ರದಲ್ಲಿ ಮಾಡಿದ ನೋಡಿ ಇದೆಲ್ಲ. ಕರಂಗಮಣಿ ಎಷ್ಟು? 200 ನೋಡಿ. ಈ ಮಣಿ ಎಲ್ಲ 200 ರೂಪಾಯಿ ಅಂತ. ಅದು ಎಷ್ಟು? 500. ಏನು ಕರಂಗಮಣಿ ಗೋಲ್ಡ್ ಟಚ್ ಅಂದ್ರೆ ಗೋಲ್ಡ್ ಬೆಳ್ಳಿ ದೋ ಪಗಲ್ लेता ಗೋಲ್ಡ್ ಟಚ್ ಅಂದ್ರೆ ಏನು ಕಲರ್ ಹೋಗುತ್ತೆ? ಗೋಲ್ಡ್ ಬೆಳ್ಳಿ ದೋ ಪಗಲ್ लेता एक ಕರಿಂಗಾಲಿ. ಓ ಇದು ಗೋಲ್ಡ್ ಟಚ್ ಅಂದ್ರೆ ಇದು ಗೋಲ್ಡ್ ಇದಕ್ಕೆ ಮೆತ್ಕೊಳತ್ ನೋಡಿ. ಇದು ರಿಯಲ್ ಮಣಿ ಅಂತ ಹೇಳ್ತಾ ಇದ್ದೀರಾ? ಎಷ್ಟು ಕೇಳು 500 ರೂಪಾಯಿ ಸರ್. 450 ಕೊಡು. 450 ಫೈನಲ್ ರೇಟ್. 400 ರೂಪಾಯಿ ಕೊಡು. ಕನ್ನಡ ಬರುತ್ತಾ? ಏನು ಎಷ್ಟಿದ್ದಲ್ಲ? 250 ವಿತ್ ಸೆಟ್. ಸೆಟ್ ಇದೆ ತೋರಿಸಿ. ಸೆಟ್ ಇಲ್ಲಿ ಇದೆಲ್ಲ ಇರುತ್ತಾ? ಯಾವ್ದಾದ್ರು ತಗೊಂಡ್ರೆ 250ನಾ? ಓಲೆನಾ? ಎಲ್ಲಿಂದ ಬಂದಿದ್ದೀರಾ ನೀವು? ರಾಜಸ್ಥಾನಿಂದ ಬಂದಿದ್ದೀರಾ? ವಿಡಿಯೋ ಮಾಡ್ತಾ ಇದೀವಿ. ಚೆನ್ನಾಗಿದೆ ನೋಡಿ ಎಲ್ಲಾನು 250 ಅಂತ. ಯಾವ್ದಾದ್ರು ತಗೊಂಡ್ರೆ 250ನಾ? ಎಷ್ಟು ಚೆನ್ನಾಗಿದೆ ನೋಡಿ. 250 ಸೆಟ್ ಇದೆ, ತುಂಬಾ ಚೆನ್ನಾಗಿದೆ. 250 ಇದು ಕೂಡ. ಇದು ನೋಡಿ 250. ಎಲ್ಲ ಚೆನ್ನಾಗಿದೆ. 250 ಕಡಿಮೆ ಇಲ್ಲ. ಸೇಮ್ ಪ್ರೈಸಾ? ಹಾಕೊಡ್ತೀರಾ? ಇದೆಲ್ಲ ಹಾಳಾಗೋದಿಲ್ವಾ? ಅದೆಲ್ಲ 250 ಎಷ್ಟು ಚೆನ್ನಾಗಿದೆ. ಸ್ಟೋನ್ಸ್ ಎಲ್ಲ. ಇದು ನೋಡಿ 250 ತುಂಬ ಚೆನ್ನಾಗಿದೆ. ಇದೆಲ್ಲ ಎಷ್ಟಾಗುತ್ತೆ? 100 ರೂಪೀಸ್. ಎಲ್ಲ ಲೈಟ್ ವೇಟ್ ಇದೆ. 100 ರೂಪೀಸ್ ಇದೆ. ಇದೆಲ್ಲ ಬ್ಯಾಂಗಲ್ಸಾ ಕೆಳಗಡೆ ಇರೋದೆಲ್ಲ ನೋಡಿ? ಇದೆಲ್ಲ ಇದೆಷ್ಟಾಗುತ್ತೆ? 100 ರೂಪೀಸ್. ನೀವು ಇದೇ ಪ್ಲೇಸಲ್ಲಿ ಇರ್ತೀರಾ? ನಾಳೆನು ಸೇಮ್ ಪ್ಲೇಸಲ್ಲಿ ಇರ್ತೀರಾ? ಇದು ದೊಡ್ಡ ಗಣಪತಿ ಮುಂದೆನೇ ಮಾರ್ತಾ ಇದ್ದಾರೆ. ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಐಟಮ್ಸ್ ಎಲ್ಲ. 250 ಆಗುತ್ತೆ. ಸೊ ಈ ಜಾಗದಲ್ಲಿ ತುಂಬಾನೇ ಸೆಲೆಕ್ಷನ್ ಇದೆ ನೋಡಿ. ಹಾರಗಳೆಲ್ಲ ತುಂಬಾನೇ ವೆರೈಟೀಸ್ ಇದೆ ನೋಡಿ. ಇದೆಲ್ಲ ಎಷ್ಟಿದೆಲ್ಲ? 150. ಇದೆಲ್ಲ 20 ರೂಪಾಯಿ ಒಂದು. 350 ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಚೆಂಡು ಹತ್ರ ಇದೆ. ವಾಟರ್ ಪ್ರೂಫಾ? ಆರ್ಟಿಫಿಷಿಯಲ್ ಡಿಸೈನ್ ಇದೆ. ಬೇರೆನೇ ಬರ್ತಿದೆ ಅಲ್ಲಿ ನೋಡಿ. ಇದ್ರ ಇಷ್ಟು ಕಲರ್ಸ್ ಇದೆ. ಇದೆಲ್ಲ ಇದು 20 ರೂಪಾಯಿನ ಒಂದು? ಏನಾದ್ರು ತಗೊಳಮ್ಮ. 20 ರೂಪಾಯಿ ಒಂದು. 100 ರೂಪಾಯಿಗೆ 6 ಕೊಡ್ತೀರಾ? 100 ರೂಪಾಯಿಗೆ ಅರ್ಧ ಡಜನ್ ಕೊಡ್ತೀರಾ? ಇದೆಲ್ಲ ಎಷ್ಟಾಗುತ್ತೆ ಪೇರಾ? 150 ಜೋಡಿ ಮೇಡಮ್. ಓಕೆ. ಇದ್ರಲ್ಲಿ ತುಂಬಾನೇ ಸೆಲೆಕ್ಷನ್ಸ್ ಇದೆ ನೋಡಿ. ಇಲ್ಲೆಲ್ಲ ಇದ್ರಲ್ಲಿ ಯಾವ್ದು ತಗೊಂಡ್ರು 10 ರೂಪಾಯಿನ? ಜ್ಞಾನ ಗಂಗಾ ಬರೀ 10 ರೂಪಾಯಿ ನೋಡಿ ಈ ಬುಕ್ಕು. ಸರ್ ಎಲ್ಲ ಇಂಗ್ಲೀಷಲ್ಲಿ ಇರುತ್ತಾ? ಕನ್ನಡನೂ ಇದೆಯಾ? ಕನ್ನಡನೂ ಇದೆ. ಹಾಂ, ಸೇಮ್ ಟ್ರಾನ್ಸ್ಲೇಷನ್ ಇರುತ್ತೆ, ಸೇಮ್ ಇರುತ್ತೆ ಟಾಪಿಕ್ಕು. ಲ್ಯಾಂಗ್ವೇಜ್ ಮಾತ್ರ ಚೇಂಜ್ ಇರುತ್ತೆ. ಅದರ ಇದರಲ್ಲಿ 4 ವೇದಾದ ಧ್ಯಾನ ಬರೋದು. ಇನ್ನ ಒಂದು ಇದರಲ್ಲಿ ಆಯ್ತಾ ನಾವು ಲೈಫ್ನಲ್ಲಿ ಜೀವನ ಹೆಂಗೆ ಮಾಡಬೇಕು ಆ ಟೈಪಲ್ಲಿ. ಇದೆಲ್ಲ ಭಗವದ್ಗೀತನ ಪೂರ್ತ?
4 ವೇದ ಅದು ವೇದ ಅದು 4 ವೇದ ಇರೋದು ನಮ್ದು ಹಳೆ ವೇದ ಇರೋದು ಗೊತ್ತಿಲ್ಲ ಕೇಳ್ಕೊಳಗೆ ಅದೊಂದು ಇದರಲ್ಲಿ ಇರೋದು. ಆಮೇಲೆ ಇದರಲ್ಲಿ ನಾವು ಲೈಫ್ ನಲ್ಲಿ ಹೇಗಿರ್ಬೇಕು ಅಂತ. ₹60 ಕೊಡಿ. ಇದು 80 ಹೇಳಿದ್ರಲ್ಲ, ಅದೇ ಇದು ದಪ್ಪ ದಪ್ಪ ಬೀಜ ಕೇಳಿದ್ದು. ಎಲ್ಲಿದ್ದು? ಎಷ್ಟು ಅಂಟಿದ್ದು? ಯಾವ ಊರ್ದು ಇದೆಲ್ಲ? ಟೇಸ್ಟ್ ಚೆನ್ನಾಗಿದೆ, ದಪ್ಪ ಇದೆ ನೋಡಿ. ಎಷ್ಟು ದಪ್ಪ ಇದೆ ಕಡಲೆಕಾಯಿ ಒಳಗಡೆ. ಡೋರ್ ಮ್ಯಾಟ್ ಎಷ್ಟು ರೇಟ್? 100 ರೂಪೀಸ್. ಡೋರ್ ಮ್ಯಾಟ್ ಇದೆ 100 ರೂಪೀಸ್ ನೋಡಿ. ಕಲರ್ ಆಗಿದೆ, ಡಿಫ್ರೆಂಟ್ ಡಿಸೈನ್ ಡಿಫ್ರೆಂಟ್. ಹಾಂ, ಬೇರೆ ಕಲರ್ಸು ಡಿಸೈನ್ಸ್ ಎಲ್ಲ ಇದೆ ನೋಡಿ. ಇಷ್ಟು ಕಲರ್ಸ್ ಇದೆ ನೋಡಿ ಇದರಲ್ಲಿ ಡೋರ್ ಮ್ಯಾಟಲ್ಲಿ. ಡೋರ್ ಮ್ಯಾಟ್ ಕಡಿಮೆ ಇಲ್ವಾ? ಸೇಮ್ ಪ್ರೈಸಾ? ನೋಡಿ ಇಷ್ಟು ಕಲರ್ಸ್ ಇದೆ ನೋಡಿ. ಕಲರ್ಸ್ ತುಂಬಾನೇ ಇದೆ. 100 ರೂಪೀಸ್ ಪರ್ ಪೀಸ್. ಎಷ್ಟಿದೆಲ್ಲ? 100 ರೂಪೀಸ್ ಪೇರ್. ಸಿಂಗಲ್ ಪೀಸ್ ಪೇರ್ 100 ರೂಪೀಸ್ ನೋಡಿ. ಚೆನ್ನಾಗಿದೆ. ಪೇರ್ 100 ರೂಪೀಸ್ ಇದೆ. ವಾಸ್ ಇದೆಲ್ಲ 100 ರೂಪಾಯಿ. ಇದೆಲ್ಲ ಸಿಂಗಲ್ ಪೀಸು, ಇದು ಡಬಲ್ ಪೀಸು. ಇದೆಲ್ಲ ಸಿಂಗಲ್ ಪೀಸ್ಗೆ 100 ರೂಪೀಸು, ಇದು ಪೇರ್ಗೆ 100 ರೂಪೀಸ್ ಇದೆ ಅಲ್ವಾ? ಸರ್ ಏನಿದೆಲ್ಲ? ಎಲ್ಲಿಂದ ತಂದಿದ್ದೀರಾ? ಮೈಸೂರು. ಎಷ್ಟು ಕೆಜಿಗೆ? ಎಷ್ಟು ಪೀಸ್ ಬರುತ್ತೆ? ಹುಳಿ ಇರುತ್ತಾ ಇದು? ಹುಳಿ ಬರಲ್ಲಮ್ಮ, ಬಟ್ ಖಾರ ಇಟ್ಕೊಂಡಿದ್ದೀರಲ್ಲ, ಇದು ಬೇರೆದಕ್ಕೆ. ಓಕೆ, ನಾಳೆ ಬೇರೆ ಐಟಮ್ ತರೋದಕ್ಕೆ ಇಟ್ಕೊಂಡಿದ್ದೀರಾ? ಸೀಡ್ಲೆಸ್ ಬರುತ್ತೆ. ಹಾಂ ಹಾಂ, ಬರೀ ಬೀಜ ಬರುತ್ತೆ. ಹೌದು, ಇದು ಸೀಡ್ಲೆಸ್ ಸ್ವೀಟ್ ಆಗಿ ಬರುತ್ತೆ. ಓಕೆ, ಹೆಲ್ತ್ ಒಳ್ಳೇದಿದೆಲ್ಲ. ವೀಕ್ಷಕರೇ, ಜಾತ್ರೆಯಲ್ಲಿ ಇಷ್ಟೇ ಅಲ್ಲ, ಇನ್ನೂ ಸ್ಟಾಲ್ಗಳು ಹಾಕೋದಿದೆ. ನಾನು ಕೆಲವೊಂದು ಸ್ಟಾಲ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಏನಕ್ಕಂದರೆ ಸೋಮವಾರದಿಂದನೇ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಸೋಮವಾರದವರು ಕೆಲವೊಂದು ಸ್ಟಾಲು ಹಾಕಿರಲ್ಲ. ಆದಷ್ಟು ಬೇಗ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ವೀಕೆಂಡ್ಸ್ನ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ನಿಮಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳು ಇಲ್ಲಿ ಸಿಗುತ್ತೆ. ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.